ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಏನು ಮಾಡ್ತೀರಾ? ನಮ್ಮ ಆ್ಯನಿವರ್ಸರಿಗೆ ನಾವು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇವತ್ತು ನಾವು ಬನ್ನೇರುಘಟ್ಟ ಮತ್ತು ಇಷ್ಟು ರಾಜ್ಕುಮಾರ್ ಅವ್ರ ಸಮಾಧಿ ಹತ್ರ ಹೋಗಿದ್ವಿ. ಮತ್ತು ಇನ್ನೊಂದು ಸ್ವಲ್ಪ ಫ್ರೂಟ್ಸು. ಬನ್ನಿ ಏನೇನು ಮಾಡಿದ್ವಿ ಅನ್ನೋದನ್ನು ತೋರಿಸ್ತೀನಿ, ಆಯಿತಾ? ನಿಮಗೂ ಖುಷಿ ಆದರೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಪ್ಲೀಸ್. ಓಕೆನಾ? ಇವತ್ತು ಫಸ್ಟ್ ಸ್ಟಾರ್ಟಿಂಗ್ಗೆ ಟಿಫನ್ ಆಚೆ ಮಾಡಿಕೊಂಡು ಅಲ್ಲೇ ರಾಜ್ಕುಮಾರ್ ಸಮಾಧಿ ಇದ್ರಲ್ಲ, ಅಲ್ಲಿ ಡೈರೆಕ್ಟಾಗಿ ಅಲ್ಲೇ ಮಾಡಿಕೊಂಡು ಟಿಫನ್ ಮಾಡಿಕೊಂಡು ಸಮಾಧಿ ನೋಡೋಣ ಅಂತ ಹೋಗ್ತಿದ್ವಿ. ಅಲ್ಲಿ ಫ್ಲವರ್ಸ್ ಒಂದೆರಡು ತೊಗೊಂಡೆ, ಪುನೀತ್ ಸರ್ಗೆ ಕೊಡೋಣ ಅಂತ ಹೇಳ್ಬಿಟ್ಟು. ಈ ಕಡೆ ರೈಟ್ ಸೈಡ್ ಮತ್ತು ಲೆಫ್ಟ್ ಸೈಡೆಲ್ಲ ರಾಜ್ಕುಮಾರ್ ಸರ್ದು ಫೋಟೋಸ್ ಎಲ್ಲ ಹಾಕ್ತಿದ್ರು. ನನ್ನ ಮಗಳು ನಮ್ಮ ಮನೆಯವ್ರ ಜೊತೆ ಹೋಗ್ತಿದ್ದಾರೆ ನೋಡಿ. ಬಟ್ ಇವತ್ತು ಕ್ರೌಡ್ ಏನು ಅಷ್ಟಾಗಿರಲಿಲ್ಲ. ಸ್ಟಾರ್ಟಿಂಗ್ ಹೋಗ್ತಾನೆ ರಾಜ್ಕುಮಾರ್ ಸರ್ದು ಫೋಟೋ ಸಿಗುತ್ತೆ, ಸಮಾಧಿ ಅವ್ರದ್ದು ಅಲ್ಲಿ ಸಿಗುತ್ತೆ. ಆಮೇಲೆ ಪಾರ್ವತಮ್ಮ ಅವ್ರದ್ದು, ಆಮೇಲೆ ಪುನೀತ್ ಸರ್ದು ಇರುತ್ತೆ, ಪಕ್ಕದಲ್ಲಿ ಪಾರ್ವತಮ್ಮ ಇರ್ತಾರೆ. ಬಟ್ ಪ್ಲೆಸೆಂಟಾಗಿ ಚೆನ್ನಾಗಿತ್ತು. ಪ್ಲೇಸ್ ಮಾತ್ರ ಅಮೇಝಿಂಗ್ ಆಗಿತ್ತು ಫ್ರೆಂಡ್ಸ್. ನೀವು ಒಂದ್ಸಲ ವಿಸಿಟ್ ಮಾಡಿ. ಜಾಸ್ತಿ ಕ್ರೌಡ್ ಇದ್ದಾಗ ಹೋಗೋದಕ್ಕಿಂತ ಈ ಟೈಮಲ್ಲಿ, ಇಂಥ ಟೈಮಲ್ಲಿ ಹೋದರೆ ಚೆನ್ನಾಗಿರುತ್ತೆ. ನೋಡೋದಕ್ಕೂ ನಾವು ತೃಪ್ತಿಯಿಂದ ನೋಡ್ಬೋದು. ನಾನಂತೂ ರಾಜ್ಕುಮಾರ್ ಸರ್ದು ಇವ್ರದೆಲ್ಲ ಒಂದ್ಸಲ ನೋಡಬೇಕು, ಅದು ಅಟ್ಲೀಸ್ಟ್ ಇವ್ರದ್ದು ಪುನೀತ್ ಸರ್ದು ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇತ್ತು. ನಮ್ಮ ಮನೆಯವರು ಯಾವಾಗಲೂ ಹೋಗ್ತಾನೆ ಇತ್ತು, ಬಟ್ ನಂಗೆ ಹೋಗೋ ಚಾನ್ಸೇ ಸಿಕ್ಕಲಿಲ್ಲ. ಹಾಗಾಗಿ ಇವತ್ತು ಫಸ್ಟ್ ಟೈಮ್. ಅದು ನನ್ನ ಮಗ ಬೇರೆ ಅವರು ಪಕ್ಕಾ ಅಭಿಮಾನಿ ಅವನು. ನಮ್ಮ ಮನೆಯವರು ಅಷ್ಟೇ, ತುಂಬ ದೊಡ್ಡ ಫ್ಯಾನ್ ಅವರಿಬ್ಬರು ಅಷ್ಟೇ. ಅದಕ್ಕೆ ಒಂದು ಸಲ ಆದರೂ ಅವನಿಗೆ ತೋರಿಸೋಣ ಅಂತ ನಮ್ಮ ಆ್ಯನಿವರ್ಸರಿ ಕರ್ಕೊಂಡೋಗ. ನನಗೂ ಮಕ್ಕಳಿಗೂ ಬೇರೆ ಫ್ರೀ ಇತ್ತಲ್ವ, ಹಾಗಾಗಿ ಕರ್ಕೊಂಡೋಗೋಣ ಅಂತ ಕರ್ಕೊಂಡಿದ್ದೆ. ಅವ್ನಿಗಂತೂ ತುಂಬ ಖುಷಿ ಆಗೋಯಿತು. ನಮ್ಮ ಸರ್ದು ನೋಡಿದ್ವಲ್ಲ ಅಂತ ತುಂಬ ಖುಷಿ ಆಯಿತು. ಅದಕ್ಕೆ ಫೋಟೋ ತೆಗಿಯಮ್ಮ ಅಂತ ನಾನು ಹಾಕಿರೋ ಫೋಟೋಸು ತುಂಬ ಕಮ್ಮಿ, ತುಂಬ ಫೋಟೋಸ್ ತೆಗ್ದಿದ್ದೀನಿ. ಅದ್ರ ಪಕ್ಕದಲ್ಲೇ ಅಂಬರೀಷ್ ಸರ್ದು ಸಮಾಧಿ ಇತ್ತಲ್ವ, ಅದಕ್ಕೆ ಅಲ್ಲೂ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಿದ್ದೆ. ಬಟ್ ಅವ್ರ ಫೋಟೋಸು ಅದೆಲ್ಲ ನೋಡ್ತಿದ್ದು ತುಂಬ ಖುಷಿ ಆಗುತ್ತೆ. ಬಟ್ ಇಷ್ಟು ಬೇಗ ಹೋದ್ರಲ್ಲ ಅನ್ನೋದು ಒಂದು ನೋವು ಆಗುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ, ಯಾರು ಇರಬೇಕು ಅನ್ನೋದೆಲ್ಲ ದೇವರೇ ಬರೀತಾರಲ್ವ. ಹಾಗಾಗಿ ನಮ್ಮ ಮನೆಯವರಂತೂ ನನ್ನ ಮಗಳ ಕೈಯೇ ಬಿಡಲ್ಲ. ಸ್ಟಾರ್ಟಿಂಗ್ ಹೋಗ್ತಾನೆ ಅಂಬರೀಷ್ ಸರ್ದು ಸ್ಟ್ಯಾಚು ಕಾಣುತ್ತೆ. ಬಟ್ ಪ್ಲೇಸ್ ಮಾತ್ರ ಗಾಯ್ಸ್ ಹೇಳಿದ್ರೆ ಸಕ್ಕತ್ತಾಗಿತ್ತು. ಪ್ಲೇಸ್ ಮಾತ್ರ ಎಂಥ ಇದು ಗೊತ್ತಾಗಲ್ಲ. ಅಷ್ಟು ಕ್ಲೀನಾಗಿ, ಅಷ್ಟು ನೀಟಾಗಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸಮಾಧಿ ಸಿಕ್ತು ಅಂತ ನನ್ನ ಮಗನೂ ಹೋಗಿ ನೋಡ್ತಿದ್ದೆ, ಯಾರ್ದಮ್ಮ ಫೋಟೋ ಹಾಕಿದೆಯಲ್ಲ ಯಾರ್ದಮ್ಮ ಅಂತ ಕೇಳ್ತಿದ್ದೆ. ಅದಕ್ಕೆ ಅಂಬರೀಷ್ ಸರ್ದು ಅಂದರೆ ಅವ್ರಿಗೆ ಅಷ್ಟಾಗಿ ಗೊತ್ತಿರಲ್ವಲ್ಲ, ಅವನು ಅಷ್ಟಾಗಿ ಫಿಲಮ್ಸ್ ಎಲ್ಲ ನೋಡಲ್ಲ. ಹಾಗಾಗಿ ಅವ್ರ ಹತ್ರ ಒಂದು ಫೋಟೋ ತಗೊಂಡು ಹಾಗೆ ಬನ್ನೇರುಘಟ್ಟಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ. ಬಟ್ ಅವತ್ತು ಅಂದರೆ ಇವತ್ತು 26th ಅಲ್ವಾ, 26th ತುಂಬ ಕ್ರೌಡ್ ಇತ್ತು. ಬನ್ನೇರುಘಟ್ಟ ಅಂತೂ ಹೆವಿ ಕ್ರೌಡ್ ಇತ್ತು ಅಂತೂ. ಬಟ್ ಆ್ಯಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿತ್ತು ಗೈಸ್. ನಾವು ಹಂಗೆ ಹೋಗಿ ಪ್ರಾಣಿ ಪಕ್ಷಿಗಳೆಲ್ಲ ಹೆಸರಲ್ಲಿ ನಂಗೆ ಅಷ್ಟಾಗಿ ಗೊತ್ತಿಲ್ಲ, ನೀವೇ ಎಲ್ಲ ನೋಡ್ಕೊಬಿಡಿ ಆಯಿತಾ. ನನ್ನ ಮಗಳಿಗೆ ಕಾಣಲ್ಲ ಅಂತ ನಮ್ಮ ಮನೆಯವ್ರು ಎತ್ಕೊಂಡಿದ್ದಾರೆ. ನನ್ನ ಮಗ ಫೋಟೋ ತೆಗಿಯಮ್ಮ ಅಂತ ಫೋಟೋ ತೆಗೆಸ್ಕೊತಿದ್ದಾನೆ. ನಾನು ಅದರಲ್ಲಿ ವೀಡಿಯೋ ಮಾಡಿಬಿಟ್ಟೆ. ಇದು ಅದೇನೋ ಕಾಡು, ಇದು ಜಿಂಕೆ, ಒಂದು 3-4 ಥರ ಜಿಂಕೆಸ್ ಇದ್ವು. ಬಟ್ ನಂಗೆ ಅದ್ರ ಅಷ್ಟು ನೇಮ್ಸ್ ಎಲ್ಲ ಗೊತ್ತಿಲ್ಲ, ಬೈಕೋಬೇಡಿ. ಕರ್ನಾಟಕದಲ್ಲಿದ್ದು ನಿಂಗೆ ಅಷ್ಟು ನೇಮ್ಸ್ ಗೊತ್ತಿಲ್ಲ ಅಂತ ಬೈಕೋಬೇಡಿ ಪ್ಲೀಸ್. ಸಿಂಹ ನೋಡ್ತಿದ್ದ ನನ್ನ ಮಗ, ಚಿರತೆ, ಸಿಂಹ ಅಂತೂ ಯಪ್ಪಾ ಬೇಡ ಅದ್ರ ಕತೆ. ಈ ಮುಂದೆ ತೋರಿಸ್ತೀನಿ ಬನ್ನಿ. ಅದಂತೂ ಎದ್ದೊಳಲ್ಲ ಹಂಗೆ ಆಡ್ತಿತ್ತು. ನೀರಾನೆ, ಅದು ಆಲ್ಮೋಸ್ಟ್ ನಂಗೆ ಒಂದಷ್ಟು ನೇಮ್ಸ್ ಗೊತ್ತಿಲ್ಲ ಗೈಸ್. ಇದು ನೀರಾನೆ, ಮತ್ತು ಅವಾಗಲೇ ಹೋಯ್ತಲ್ಲ ಅದು ಕರಡಿ. ಬಟ್ ಅಂದರೆ ಮೈಸೂರಿಗಿಂತ ಸ್ವಲ್ಪ ಕಮ್ಮಿ ಅನ್ಕೋತೆ ನಾನು ನೋಡಿರೋ ಮಟ್ಟಕ್ಕೆ. ಗುಳ್ಳೆನರಿ ಸ್ವಲ್ಪ ಕಮ್ಮಿ ಅನ್ನಿಸ್ತು. ಪಕ್ಷಿಗಳೇ ಆಗಲಿ, ಪ್ರಾಣಿಗಳೇ ಆಗಲಿ, ಅಂದರೆ ಇದಕ್ಕೆ ಹೋಗಿದ್ದಿದ್ರೆ ಮೇ ಬಿ ಸಿಕ್ತಿತ್ತೇನೋ, ಸಫಾರಿಗೆ ಹೋಗ್ತಿದ್ರೆ ಮೇ ಬಿ ಸಿಕ್ತಿತ್ತೇನೋ ನಮಗೆ. ಬಟ್ ಆದರೆ ನಾವು ಇದರಲ್ಲಿ ಹೋಗಿದ್ವಿ ಸಫಾರಿಯಲ್ಲಿ. ಅಂದರೆ ಅದು ಹೋಗ್ಬೇಕಾದಾಗ ನಾವು ಎಕ್ಸ್ಪೀರಿಯೆನ್ಸ್ ಅಷ್ಟಾಗಿ ಇಷ್ಟ ಆಗಲ್ಲ ನನಗೆ. ಈ ಥರ ನಡ್ಕೊಂಡು ಹೋಗ್ತಾ ಇರಬೇಕಾದಾಗ ನೋಡಿದ್ರೆ ಒಂಥರ ತುಂಬ ಖುಷಿ ಅನಿಸುತ್ತೆ. ಅದಂದರೆ ಸಫಾರಿಯಲ್ಲಿ ಹೋಗ್ತೀವಿ, ನೋಡ್ಬಿಟ್ಟು ಹಂಗೆ ಬಂದುಬಿಡ್ತೀವಿ. ಬಟ್ ಇದು ಸೌಂಡ್ ಮಾತ್ರ. ನಾನು ಒಂದಷ್ಟು ಸ್ನೇಕ್ಸದ್ದು ಫೋಟೋಸ್ ತೆಗ್ದಿಲ್ಲ ಗೈಸ್. ಮತ್ತು ಆಮೇಲೆ ನೀವು ಸ್ನೇಕ್ಸ್ ನೋಡಲಿಲ್ಲ, ಅದು ನೋಡಿಲ್ಲ ಅಂತ ಮಾತ್ರ ಕಮೆಂಟ್ ಹಾಕ್ಬೇಡಿ. ನಾನು ಸ್ನೇಕ್ಸ್ ಅಂದರೆ ನಂಗೆ ತುಂಬ ಭಯ. ನನ್ನ ಮಕ್ಕಳು ಹೋಗಿ ನೋಡ್ಕೊಬಂದರು, ಫೋಟೋಸ್ ತೆಗೆದ್ರು, ಮತ್ತು ನಾನೇ ಎಡಿಟಿಂಗ್ ಮಾಡಬೇಕಲ್ಲ, ಹಾಗಾಗಿ ನಾನು ಅದನ್ನು ಹಾಕಲೇ ಇಲ್ಲ. ನವಿಲು ಆಲ್ಮೋಸ್ಟ್ ಎಲ್ಲ ಯಾಕೋ ಕಮ್ಮಿ ಅನ್ನಿಸ್ತು. ಇಲ್ಲಾಂದರೆ ಇಲ್ಲ ಏನೋ ಅಂತ ನಂಗೆ ಗೊತ್ತಿಲ್ಲ, ಕ್ಲಾರಿಟಿ ಇಲ್ಲ. ನೀವು ಯಾರಾದರೂ ನಾನು ಬನ್ನೇರುಘಟ್ಟ ಇರೋರ ಕಡೆ ಏನಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಒಂದು ಸ್ವಲ್ಪ ಕಮೆಂಟ್ ಮಾಡಿ. ಇಲ್ಲಂತೂ ಒಂದು ಎಷ್ಟು ತೋಕೆ ಇದೆ ನೋಡಿ ಗಾಯ್ಸ್. ಅದು ಕೋಳಿ ಅನಿಸ್ತೋ ಏನೋ, ನಂಗೆ ಅದು ಗೊತ್ತಾಗಲಿಲ್ಲ. ಇಷ್ಟು ಉದ್ದ ತೋಕೆ ಇತ್ತು, ಸಖತ್ ಉದ್ದ ಇತ್ತು. ಮತ್ತು ಇದು ಕರಡಿ ಅಂತೂ, ಇದು ಕೋತಿ ಅಂತೂ ಇದು ಕಾಡು ಕಡೆ ಇದಂತೆ. ನವಿಲು ಇದೊಂದೇ ಗಾಯ್ಸ್ ನಮಗೆ ಕಾಣಿಸಿದ್ದು. ಅದು ಅಷ್ಟೊಂದು ಉದ್ದ ಪುಕ್ಕ ಇರೋದೆಲ್ಲ ಕಾಣಿಸಿದ್ದು ಅಂದರೆ ಇದೊಂದೇ ವೈಟದು. ನಂಗೆ ಅದು ಪಕ್ಷಿಗಳ ಪ್ರಾಣಿಗಳಲ್ಲಿ ಸ್ವಲ್ಪ ಡಿಸಪಾಯಿಂಟ್ ಆಗೋಯಿತು.
ಅಷ್ಟಾಗಿ ಜಾಸ್ತಿ ಇರಲಿಲ್ಲ, ಅದೊಂದೇ ಬೇಜಾರಾಗಿತ್ತು. ಮೈಸೂರಲ್ಲಿ ಮಾತ್ರ ಹೆವಿ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಅಂದರೆ ಇದು ಪ್ಲೇಸ್ ದೊಡ್ಡದಾಗಿದೆ ಗಾಯ್ಸ್, ಅದೊಂದು ತುಂಬ ಇಷ್ಟ ಆಯಿತು. ಪ್ಲೇಸ್ ಮಾತ್ರ ಹೆವಿ ದೊಡ್ಡದಾಗಿದೆ, ಸಖತ್ತಾಗಿತ್ತು ಒಟ್ನಲ್ಲಿ ನೋಡೋದಕ್ಕೆ. ಇವು ಡಿಫ್ರೆಂಟ್ ಪಕ್ಷಿಗಳು ಇತ್ತು. ನೀವೆಲ್ಲ ನೋಡಿದರೆ ಯಾವುದಾದ್ರು ಅಂತ ಕಮೆಂಟ್ ಮಾಡಿ ಆಯಿತಾ. ನಂಗೆ ಅಷ್ಟಾಗಿ ಈ ಬರ್ಡ್ಸ್ ಎಲ್ಲ ಹೆಸರೆಲ್ಲ ನಂಗೆ ಅಷ್ಟಾಗಿ ಗೊತ್ತಿಲ್ಲ. ನನ್ನ ಮಕ್ಳಿಗಂದ್ರೂ ತುಂಬ ಇಷ್ಟಪಟ್ಟು ನೋಡಿದ್ರು, ಅವ್ರಿಗೋಸ್ಕರನೇ ಹೋಗಿದ್ದಲ್ವ, ಹಾಗಾಗಿ ತುಂಬ ಇಷ್ಟಪಟ್ಟು ನೋಡಿದ್ರು. ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನೋಡ್ತಿದ್ರು. ಇಲ್ಲಿ ಮೊಸಳೆ ಅಂತೂ ಅಲ್ಲೇ ಮನಿಕಂಡೈತೆ, ಎದ್ದು ಮುಂದಕ್ಕನ ಮೂವ್ ಆಗ್ತಿಲ್ಲ. ನಾವು ಅಷ್ಟೊತ್ತವರೆಗೂ ಕೂತಿದ್ವಿ ಗೊತ್ತಾ, ಬಟ್ ಅದು ಮೂವೇ ಆಗಲಿಲ್ಲ. ನಾವು ನೋಡಿದ್ದು ಅಲ್ಲೇ ನೋಡ್ಕೊಂಡು ಒಂದು ಸ್ವಲ್ಪ ಹೊತ್ತು ವೀಡಿಯೋಸ್ ತೊಗೊಂಡು ಬಂದುಬಿಟ್ಟೆ. ಜಾಸ್ತಿ ವೀಡಿಯೋಸ್ ಏನೂ ಮಾಡಲಿಲ್ಲ ಗಾಯ್ಸ್. ಮತ್ತು ಅದರಲ್ಲಿ ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇರಲಿಲ್ಲ ಅಂತ ಒಂದಷ್ಟು ಸ್ಕಿಪ್ ಮಾಡಿದ್ದೀನಿ. ಫುಡ್ ತಿಂದಿರೋದು ಎಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ. ಬಟ್ ಇವು ಸ್ವಲ್ಪ ಪಕ್ಷಿಗಳು ಸಕ್ಕತ್ತಾಗಿತ್ತು. ಒಂಥರ ಕೊಕ್ಕರೆ ಟೈಪಲ್ಲಿ ಇರುತ್ತಲ್ಲ, ಅವು ಸಕ್ಕತ್ತಾಗಿದ್ವು. ಬಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದು ಗೊತ್ತಾ, ಫೋಟೋಸ್ಗಂತೂ ಹೆವಿಸ್ ಚೆನ್ನಾಗಿ ಕಾಣಿಸ್ತಿದ್ದು. ಆ ಕೋತಿ ಅಂತೂ ಯಾರು ಬಂದರೂ ಹೋಗೋದು, ಅಲ್ಲಿ ಟೇಬಲ್ ಮೇಲೆ ಕೂತ್ಕೊಳ್ಳೋದು, ಥರ ಜಾರಾಬಂಡಿ ಥರ ಆಡೋದು. ನಂಗೆ ಆಂಬಿಯನ್ಸ್ ಮಾತ್ರ ಸಕ್ಕತ್ತಾಗಿ ಇಷ್ಟ ಆಯಿತು ಗೈಸ್. ಏನಿದೆ ಗೊತ್ತಾ, ಬನ್ನಿ ಇವಾಗ ಚಿಟ್ಟೆನಾಡು ಅಂತ ಇದೆಯಲ್ಲ, ಅಲ್ಲಿಗೆ ಹೋಗೋಣ. ಅಲ್ಲೇ ಬನ್ನಿ, ಒಂಥರ ಗುಹೆ ಟೆಂಟ್ ಥರ ಹಾಕ್ತಿದ್ದಾರೆ, ಅದರೊಳಗಡೆ ಚಿಟ್ಟೆ ಇರುತ್ತೆ. ಏನಿತ್ತು ಗೊತ್ತಾ ಗೈಸ್, ನಂಗಂತೂ ಒಂಥರ ಇದು ಗಿಡಗಳಂದ್ರೆ ತುಂಬ ಇಷ್ಟ. ಸ್ಪೇಸ್ ಇಲ್ಲ ನಮ್ಮ ಹತ್ರ ಇಟ್ಕೊಳ್ಳೋದಕ್ಕೆ, ಹಾಗಾಗಿ ಇಲ್ಲಿ ನೋಡಿ ಖುಷಿ ಪಡ್ಬೇಕಷ್ಟೇ ನಾವು. ಅವ ಅಂಕಲ್ ಪಾಪ ಯಾರೋ ಬಂದ್ಬಿಟ್ಟು ಗಿಡಗಳಲ್ಲೆಲ್ಲ ಒಂದು ರೌಂಡ್ ಹಾಕಿ ಬಂದರು, ಹಾಗೆಲ್ಲ ಹಾರಿಬಿಟ್ರು. ಎಷ್ಟೋ ಚಿಟ್ಟೆಗಳೆಲ್ಲ ಹಾರಿದೆ ನೋಡಿ. ನಾವು ಫಸ್ಟ್ ಸ್ಟಾರ್ಟಿಂಗ್ ಹೋದಾಗ ಚಿಟ್ಟೆಗಳೇ ಇಲ್ಲ ಅಂದ್ಕೊಂಡ್ವಿ. ಆಮೇಲೆ ಅದೆಲ್ಲ ಹೋಗ್ತು ಗಿಡದ ಸಂದಿಯಲ್ಲೆಲ್ಲ ಮಲಿಕೊಂಬಿಟ್ಟಿದ್ವು. ಅಲ್ಲೇ ಫಿಶ್ ಇತ್ತು ಅಂತ, ಫಿಶ್ ನನ್ನ ಮಗಳು ಫೇವ್ರೆಟ್ ಫಿಶಸ್ಸು, ಅವಳಿಗೆ ಸಾಕಬೇಕಂದ್ರೆ ತುಂಬ ಇಷ್ಟ. ಅಲ್ಲೊಂದೇ ಒಂದು ಕುಪ್ಪಿ ಅದ್ರ ಮೇಲೆ, ಅದನ್ನೇ ಫೋಟೋ ಹೊಡ್ಕೊತಿದ್ದೆ ನಾನು. ಬಟ್ ಗ್ರೀನರಿ ನೋಡೋದಕ್ಕೆ ಗ್ರೀನರಿನೇ ಗಾಯ್ಸ್. ಎಂತೆಂಥ ಫಾರಿನವರೆಲ್ಲ ಬಂದಿದ್ರು ಗೊತ್ತಾ ಗಾಯ್ಸ್ ನಮ್ಮ ದೇಶ ನೋಡೋದಕ್ಕೆ. ನಾವು ಅದನ್ನು ಪ್ರೌಡ್ ಫೀಲ್ ಆಗಬೇಕು. ನಮ್ಮ ಕರ್ನಾಟಕಕ್ಕೆ ಬಂದು ನೋಡ್ತಿದ್ದಾರೆ ಅಂದರೆ ನಮ್ಗೆ ಅದು ಪ್ರೌಡ್ ಅನಿಸುತ್ತೆ. ಬಟ್ ಗ್ರೀನರಿ ಚಿಟ್ಟೆಗಳ್ದಂತೂ ಸಕ್ಕತ್ತಾಗಿತ್ತು ಗೈಸ್. ಚಿಟ್ಟೆಗಳು ವೆರೈಟಿ ಚಿಟ್ಟೆಗಳು ಇತ್ತು. ಇಲ್ಲಿ ಒಂಥರ ನೀರು ಹೋಗ್ತಿತ್ತಲ್ಲ, ಅದು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ವಿಡಿಯೋ ಮಾಡಿಕೊಂಡೆ. ಏನಿದೆ ನೋಡಿ ಗೈಸ್, ಈ ಥರ ಎಕ್ಸ್ಪೀರಿಯೆನ್ಸ್ ಬಿಡಿ. ಹಾಗಾದರೆ ಬೇರೆ ಎಲ್ಲೆಲ್ಲೋ ಹೋಗಿ ಇದು ಮಾಡೋದಕ್ಕಿಂತ ಈ ಥರ ಗ್ರೀನರಿ ಅಂದರೆ ನಂಗೆ ತುಂಬ ಇಷ್ಟ. ಅದು ಮಕ್ಕಳಿಗೆ ಎಲ್ಲ ಅಂತ ಫೋಟೋಸು ಹಾಕಿದ್ರಲ್ವ, ಅದನ್ನು ತೋರಿಸ್ತಿದ್ದೆ. ಈ ಥರ ಡಿಫ್ರೆಂಟ್ ಚಿಟ್ಟೆಗಳಿರ್ತವೆ ಅಂತ ನೋಡಿ. ಇಲ್ಲೆಲ್ಲ ಸತ್ತಿರೋ ಏನೋ ಅದು ನಂಗೆ ಅಷ್ಟು ಕ್ಲಾರಿಟಿ ಇಲ್ಲ ಗೈಸ್. ಆದರೆ ಚಿಟ್ಟೆಗಳು ವೆರೈಟಿ ಆಫ್ ಚಿಟ್ಟೆಗಳೆಲ್ಲ ಹಾಕಿದ್ರು ಇಲ್ಲಿ. ಸ್ಟ್ಯಾಚು ಥರ ಮಾಡ್ಕೊಂಡಿದ್ರು, ಫ್ರೇಮ್ ಮಾಡಿ ಇಟ್ಟಿದ್ರು. ಅವನ್ಯಾರೋ ನಾನು ಆ ವಿಡಿಯೋ ಮಾಡ್ತಿದ್ದು ನೋಡ್ಬಿಟ್ಟು ಅವನು ವಿಡಿಯೋ ಮಾಡ್ತಿದ್ದ. ಹೋಗ್ಲಾ ಸೈಡ್ಗೆ ಅಂದೆ. ಅವನು ಆಂಟಿ ಈರಾಂಟಿ ಅಂತಾನೆ. ಬಟ್ ಚೆನ್ನಾಗಿತ್ತು ಬನ್ನೇರುಘಟ್ಟ. ಮಕ್ಕಳಿಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರ್ತವೆ, ಮತ್ತು ಮಕ್ಕಳು ತಿಳ್ಕೊಳ್ಳೋದು ಚೆನ್ನಾಗಿರುತ್ತೆ. ಇದು ನಮ್ಮ ಹ್ಯಾನಿವರ್ಸಿನ ಹುಡುಗರನ್ನ ಟ್ರಿಪ್ಪು, ನನಗೆ ಅರ್ಥ ಆಗಿಲ್ಲ ಗೈಸ್. ಆದರೂ ಹೋಗಿದ್ವಿ, ಏನು ಮಾಡೋಕ್ಕಾಗಲ್ಲ. ಬಟ್ ಫಿಶಸ್ಸು ಇಲ್ಲಿ ಹಾಕಿದ್ರು. ಇನ್ನೂ ಒಂದಷ್ಟು ಇದೆ ಗೈಸ್, ನೀವು ಒಂದ್ಸಲ ವಿಸಿಟ್ ಮಾಡಿ. ಮಕ್ಕಳು ಚೆನ್ನಾಗಿರುತ್ತೆ, ಕರ್ಕೊಂಡು ಹೋಗಿ. ಮೇನ್ ಇಲ್ಲಿ ಬೇಸ್ ಸಿಗೋದಂದರೆ ಮಕ್ಕಳಿಗೆ ಚೆನ್ನಾಗಿ ಕಾಣಿಸ್ತವೆ. ನನ್ನ ಮಗ ಚಿಟ್ಟೆ ಇತ್ತು ಅಂತ ನನ್ನ ಮಗಳು ನನ್ನ ಮಗನಿಗೂ ಒಂದೊಂದು ಫೋಟೋ ತೆಗೆದೆ. ಚೆನ್ನಾಗಿದೆ, ಪಿಕ್ ಸಕ್ಕದಾಗಿ ಬಂತು. ಚಿಟ್ಟೆದೊಂದು ಎಕ್ಸ್ಪೀರಿಯನ್ಸ್ ನಂಗೆ ಇಷ್ಟ ಆಯಿತು. ಅಂದರೆ ಒಂದು ಪ್ಲೆಸೆಂಟಾಗಿ ಸಕ್ಕದಾಗಿತ್ತು. ಅಂದರೆ ಅಷ್ಟು ದೊಡ್ಡದ್ರಲ್ಲಿ ಕಟ್ಟಿದಾರಲ್ಲ, ಅದು ಗ್ರೇಟ್. ಅಷ್ಟು ದೊಡ್ಡ ಪ್ಲೇಸಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಚಿಟ್ಟೆಯ ಉದ್ಯಾನವನ ಸಕ್ಕದಾಗಿತ್ತು. ಆಮೇಲೆ ಹಾಗೆ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ವಿ, ಮ್ಯೂಸಿಯಮ್ಗೆ ಹೋಗಿದ್ವಿ. ಆದರೆ ಏನೇನೋ ಇತ್ತು ಗೈಸ್, ನಂಗೆ ಅಷ್ಟಾಗಿ ಗೊತ್ತಾಗಲಿಲ್ಲ. ಬಟ್ ನನ್ನ ಮಗ ಅಂತೂ ಎಲ್ಲ ತಿರುಗಿ ನಾನು ಅಷ್ಟು ಫೋಟೋಸು ವೀಡಿಯೋಸ್ ಹಾಕಿಲ್ಲ. ಎಲ್ಲ ಯಾವುದಾದ್ರು ಸ್ವಿಚ್ಚು ಯಾವುದಾದ್ರು ತಿರುಗ್ಸೋದು ಕೊಟ್ಟಿದ್ರಿ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ಬಿಟ್ಟ. ಅವನಂತೂ ಬಾರೋ ಅಂದರೂ ಬರಲಿಲ್ಲ, ಅಷ್ಟು ನೋಡ್ದ. ಬಟ್ ಹಳೇ ಕಾಲದೇ ಬಿಡಿ ಗಾಯ್ಸ್. ಹಳೆ ಕಾಲದ್ದು ಎಷ್ಟು ಚೆನ್ನಾಗಿತ್ತು ಗೊತ್ತಾ. ಅವರೆಲ್ಲ ಎಷ್ಟು ಚೆನ್ನಾಗಿ ಸ್ಟೋರೇಜ್ ಮಾಡ್ಕೊಂಡಿದ್ರು ಅಂದರೆ ಅಷ್ಟು ದೊಡ್ಡ ಬೀಗ. ನಾವು ಇವಾಗ ಇಟ್ಟಿಟ್ಟೇ ಬೀಗಗಳಾಗ್ತೀವಿ. ಬೀಗ ಆಲ್ಮೋಸ್ಟ್ ಹಂಗೆ ಲಾಕು ಇರ್ತವೆ ಒಂದಷ್ಟು. ಆಗಿನ ಕಾಲದವ್ರು ಹೆಂಗಿದ್ರು, ಈಗಿನ ಕಾಲದವ್ರು ಹೆಂಗಿದ್ದಾರೆ ಅನ್ನೋದನ್ನು ಪಿಕ್ಚರ್ ಇದು ಮಾಮೂಲಿ ಬರೆದು ಈ ಥರ ಕಲೆಯಾಗಿ ಇಟ್ಟಿದ್ರು. ಸಕ್ಕದಾಗಿತ್ತು ನೋಡಿ. ಇದು ಆವಾಗಿನ ಕಾಲದ ಫೋನ್ಸು. ನಾವು ಇದರಲ್ಲಿ ಒಂದನ್ನು ಯೂಸ್ ಮಾಡಿಲ್ಲ ಬಿಡಿ. ನನ್ನ ಮಕ್ಕಳು ಹಂಗೆ ಅಲ್ಲಲ್ಲೇ ಪಿಕ್ಚರ್ಸ್ ಜಾಸ್ತಿ ಹಾಕಿದ್ದೀನಿ, ವೀಡಿಯೋಸ್ ಹಾಕಿಲ್ಲ. ಯಾಕಂದರೆ ಲಾಸ್ಟ್ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತ ಪಿಕ್ಚರ್ಸ್ ಯಾವುದು ಹಾಕಿಲ್ಲ.
ನನ್ನ ಮಗ ಅಂತೂ ಸೂಪರ್ ಎಂಜಾಯ್ ಮಾಡ್ದ. ನನ್ನ ಮಗಳು ನನ್ನ ಮಗ ಅಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡ್ದ. ಅದಕ್ಕೆ ಅದು ಇಷ್ಟ ಆಯ್ತು ಅಷ್ಟೆ. ನಮಗೇನು ಅರ್ಥ ಆಗದಿದ್ರು ಅವ್ರಿಗೆ ಅರ್ಥ ಆಯಿತು. ನಾವು ಓದಿರೋ ಟೈಮಲ್ಲೆಲ್ಲ ನಮ್ಮನ್ನು ಆವಾಗ ಒಂದು ಸಲ ಕರ್ಕೊಂಡೋಗಿದ್ರು ಅಷ್ಟೇ, ಮತ್ತೇನು ಕರ್ಕೊಂಡೇ ಹೋಗಲಿಲ್ಲ. ಒಳಗಡೆ ಮಾತ್ರ ಚಿಕ್ಕ ಮ್ಯೂಸಿಯಮ್ಗೆ ಯಾವುದೋ ಒಂದು ಲೋಕಕ್ಕೆ ಹೋದ ರೇಂಜ್ಗೆ ಎಕ್ಸ್ಪೀರಿಯೆನ್ಸ್ ಆಯಿತು. ಫುಲ್ಲು ಅಲ್ಲಿ ಆಲ್ಮೋಸ್ಟ್ ಬಂದಿರೋ ಮಕ್ಕಳೆಲ್ಲ ಆಲ್ಮೋಸ್ಟ್ ಎಲ್ಲರೂ ಫುಲ್ಲು ಪೇರೆಂಟ್ಸ್ ಎಲ್ಲ ಅವ್ರನ್ನ ಹಿಡ್ಕೊಳ್ಳೋದೇ ದೊಡ್ಡ ಹಿಂಸೆ ಆಗ್ಬಿಟ್ಟಿತ್ತು. ಬರ್ರೋ 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 ಅಂತ. ನೋಡ್ರಿ ಈ ಥರ ಮಡಿಕೆ ಮಾಡೋದೆಲ್ಲ ಯಾವ ಥರ ಮಾಡ್ತಾರೆ ಅನ್ನೋದನ್ನೆಲ್ಲ ತೋರಿಸ್ತಿದ್ರು. ಮತ್ತು ಇವರು ಎಕ್ಸ್ಪೀರಿಯೆನ್ಸ್ ಮಾಡೋದು, ಯಾವ ಥರ ಬರೀತಿದ್ರು, ಅವರೆಲ್ಲ ಯಾವ ಥರ ಇದು ಮಾಡ್ತಿದ್ರು ಅನ್ನೋದನ್ನೆಲ್ಲ ತೋರಿಸ್ತಿದ್ರು. ಹಾಗೆ ಪ್ಲೇ ಏರಿಯಾನೂ ಇತ್ತು ಗೈಸ್. ಚಿಕ್ಕ ಮಕ್ಕಳಿಗೆ ಆ ಥರ ಆಟ ಆಡೋದು, ಮ್ಯೂಸಿಕ್ ಯಾವುದರಿಂದ ಬರುತ್ತೆ ಅನ್ನೋದು, ಮತ್ತು ಅನಿಮಲ್ಸ್ ಎಲ್ಲ ಯಾವ ಥರ ಇರುತ್ತೆ ಅಂದರೆ ಪಿಕ್ಚರ್ಸ್ ಮಾತ್ರ, ಪಿಕ್ಚರ್ಸ್ ಎಲ್ಲ ಮಾಮೂಲಿ ಆ ಥರ ಕಟ್ಟಿ ಇಟ್ಟಿದ್ರು. ಚೆನ್ನಾಗಿತ್ತು ಒಟ್ಟಿನಲ್ಲಿ. ಸಕ್ಕತ್ತಾಗಿ ಕಾಣಿಸ್ತಿತ್ತು ಗೈಸ್. ನನ್ನ ಮಗಳಂತೂ ಮುದ್ದಾಗಿ ಏನಿದ್ಲು ಗೊತ್ತಾ, ಹಾಗೆ ಬರಬೇಕಾದಾಗ ಟಿಫನ್ ಊಟ ಎಲ್ಲ ಮಾಡ್ಕೊಂಡು ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ ಒಂದು ಹೋಟೆಲ್ಗೆ ಹೋಗಿ ತಿಂದ್ಕೊಂಡು ನಂಗೆ ಲಾಸ್ಟಲ್ಲಿ ನೆನಪಾಯ್ತು ಗೈಸ್. ಅದೇ ಮ್ಯೂಸಿಯಮಲ್ಲೇ ಇನ್ನೊಂದು ಪಿಕ್ಚರ್ ಥಿಯೇಟ್ರ್ ಅಂತ ಇದೆ. 40 ಮಿನಿಟ್ಸು ತೋರಿಸ್ತಿದ್ರು. ಇದು ಗಾರ್ಜಿಲಾ ಅದು. ಸಕ್ಕತ್ತಾಗಿತ್ತು. ಚೆನ್ನಾಗಿತ್ತು. ಅಂದರೆ 3D ಟೈಪಲ್ಲಿ. ಮಾಮೂಲಿ ಹಂಗೆ ನೋಡಿದ್ರೆ ನಮಗೇನು ಅಷ್ಟಾಗಿ ಅರ್ಥ ಆಗ್ತಿರ್ಲಿಲ್ಲ. ಮತ್ತು ಬ್ಲರ್ನ್ ಬರೋದು. ಬಟ್ ಸ್ಪೆಕ್ಸ್ ಕೊಡ್ತಿದ್ರು. ಅದನ್ನು ಹಾಕ್ಕೊಂಡು ನೋಡಿದ್ರೆ ಏನು ಸಕ್ಕತ್ತಾಗಿ ಕ್ಲಾರಿಟಿ ಬರ್ತಿತ್ತು ಗೊತ್ತಾ. ನಿಮ್ಗೆ ಅಷ್ಟು ಕ್ಲಾರಿಟಿ ಇಲ್ಲ ಅನಿಸುತ್ತೆ ಇದರಲ್ಲಿ. ಬಟ್ ನಮಗೆ ಸ್ಪೆಕ್ಸ್ ಕೊಟ್ಟಾಗ ನಾವು ನೋಡಬೇಕಾದಾಗ ಸಖತ್ ಕ್ಲಾರಿಟಿ ಬರ್ತಿತ್ತು. ಅದು ಯಾವ ಟೈಮಲ್ಲಿ ಯಾವ ಥರ ಇತ್ತು ಅನ್ನೋದನ್ನ ಇವಾಗ ಕಮ್ಮಿ ಆಗಿದೆಯಲ್ಲ. ಈ ಥರ ಜಿರಾಫೆ ಎಲ್ಲ ಗಾರ್ಜಿಲಾ ಎಲ್ಲ ಡೈನೋಸರ್ಸ್ ಮೊಟ್ಟೆಯಿಂದ ಹೆಂಗೆ ಬರುತ್ತೆ, ಇದು ಬೇರೆ ಥರ, ಇನ್ನೊಂದು ಬೇರೆ ಥರ, 2 ಥರ ಇದೆ. ಬಟ್ ಇದು 3Dಯಲ್ಲಿ ಅದೇ ಥಿಯೇಟ್ರಲ್ಲೇ ತೋರಿಸಿದ್ದು. 3Dಯಲ್ಲಿ ಮಾತ್ರ ಸಕ್ಕತ್ತಾಗಿ ಎಫೆಕ್ಟ್ ಇತ್ತು. ಬಂದು ನಮ್ಮ ಹತ್ರಿಗೆ ಬರ್ತಿತ್ತೇನೋ ನನ್ನಷ್ಟು ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು. ನೀವು ಒಂದು ಸಲ ಹೋಗಿ ಮ್ಯೂಸಿಯಮ್ನ ನೋಡಿರೋರೆಲ್ಲ ಇನ್ನೊಂದು ಸಲ ಹೋಗಿ ನೋಡಿ. ನಾವು ನೋಡಿದ್ದೀವಿ ಅಂತ ಹೇಳಕ್ಕೆ ಹೋಗಬೇಡಿ. ಇನ್ನೊಂದು ಸಲ ಎಕ್ಸ್ಪೀರಿಯೆನ್ಸ್ ಮಾಡಿ, ಚೆನ್ನಾಗಿರುತ್ತೆ. ನನ್ನ ಮಕ್ಕಳ ದಿನ ಇದರಲ್ಲೇ ಇತ್ತಲ್ವ, ಇದು ಪಿಕ್ಸ್ ಎಲ್ಲ ಒಂದು ಸ್ವಲ್ಪ ಆ್ಯಡ್ ಮಾಡಿದ್ದೀನಿ. ಬನ್ನೇರುಘಟ್ಟದಲ್ಲಿದ್ದು ಈ ಥರ ಫೆಸಿಲಿಟಿನೂ ಇತ್ತು. ಅದಕ್ಕೆ ಒಂದು ಸಲ ಯಾವಾಗಾದರೂ ಮಕ್ಳಿಗೆ ರಜೆ ಇದ್ದರೆ ಫ್ರೀಯಾಗಿ ಹೋಗ್ಬಿಟ್ಟು ಬನ್ನಿ. ಓಕೆ ಗಾಯ್ಸ್, ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ನನ್ನ ಚಾನಲ್ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್. ಥ್ಯಾಂಕ್ ಯು.